ಸಮಸ್ತ ಜನತೆಗೆ ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ಹಾಗೂ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕರಾದ ಸನ್ನಿ ಮಹಾರಾಜ್ ರಾಯಚೂರು ವತಿಯಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಮೇಘ ವಾರ್ತೆಗಳಿಗೆ ಸ್ವಾಗತ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು: ರಿಮ್ಸ್ ಆಸ್ಪತ್ರೆಯಲ್ಲಿ ಮಸೀದಿಪುರ ಗ್ರಾಮದ ತಾಯಿ ಮತ್ತು ಮಗು ಸಾವು, ಮುಂದುವರೆದ ಆತಂಕ. ಛಲವಾದಿ ಮಹಾಸಭಾದಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಮೆರವಣಿಗೆ. ಸಡಗರ ಸಂಭ್ರಮದಿಂದ ಹೊಸ ವರ್ಷಕ್ಕೆ ಸ್ವಾಗತ, ಕುಣಿದು ಕುಪ್ಪಳಿಸಿದ ಯುವಕರು. ಸರಳವಾಗಿ ಜಿಲ್ಲಾಡಳಿತದಿಂದ ಜಕಣಾಚಾರಿ ಜಯಂತಿ ಆಚರಣೆ. ಯರಿಗೇರಾದಲ್ಲಿ ಹಜರತ್ ಬಡೇ ಸಾಬ್ ದರ್ಗಾ ಉರುಸು ಅಂಗವಾಗಿ ರಕ್ತದಾನ ಶಿಬಿರ. ಆರೋಗ್ಯವಂತರು ರಕ್ತದಾನ ರೂಢಿಸಿಕೊಳ್ಳುವುದು ಅಗತ್ಯ. ಡಾಕ್ಟರ್ ಲಕ್ಷ್ಮೀಕಾಂತ್. ಕೇಂದ್ರ ಸರ್ಕಾರದ ಫಾಸಿಸ್ಟ್ ನೀತಿ ಖಂಡಿಸಿ ಮನುವಾದಿ ಫಾಸಿಸ್ಟ್ ವಿರೋಧಿ ಜನತಾ ರಂಗದಿಂದ ಮನವಿ. ಒಳ ಮೀಸಲಾತಿ ವರ್ಗೀಕರಣ ಆಯೋಗಕ್ಕೆ ಮಹೇಂದ್ರ ಮಿತ್ರ ಸದಸ್ಯರಾಗಿ ನೇಮಕಕ್ಕೆ ಆಗ್ರಹಿಸಿ ಮೂಲ ಮಹಾಸಭಾ ಮನವಿ. ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸೇನೆ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ವಿಜಯೋತ್ಸವ ಆಚರಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಸೇವಾ ನಿವೃತ್ತಿ ಹೊಂದಿ ತಾಯ್ನಾಡಿಗೆ ಆಗಮಿಸಿದ ಸೈನಿಕ ಶಿವಕುಮಾರ್ ಇವರಿಗೆ ಅದ್ಧೂರಿಯ ಸ್ವಾಗತ. ಈಗ ವಾರ್ತೆಗಳ ವಿವರ. ಬಳ್ಳಾರಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ನಡೆದಿರುವ ಬಾಣಂತಿ ಸಾವು ಪ್ರಕರಣ ಜಿಲ್ಲೆಗೂ ವಿಸ್ತರಿಸಿಕೊಂಡಿದ್ದು, ದೇವದುರ್ಗ ತಾಲೂಕಿನ ಮಸೀದಿಪುರ ಗ್ರಾಮದ ಶಿವಲಿಂಗಮ್ಮ ವಯಸ್ಸು 23 ಮತ್ತು ಮಗು ಸಾವಿಗೀಡಾಗಿರುವ ಘಟನೆ ವರದಿಯಾಗಿದೆ. ಹೆರಿಗೆ ನೋವು ಕಂಡಿದ್ದರಿಂದ ಡಿಸೆಂಬರ್ 27ರಂದು ದೇವದುರ್ಗ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿಂದ ಮಾನ್ವಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಗಂಡು ಮಗುವಿಗೆ ಜನ್ಮ ನೀಡಿದ ಮಹಿಳೆಗೆ ಫಿಟ್ಸ್ ಬಂದು ಬಿಪಿ ಲೋ ಆಗಿದೆ. ಮಂಗಳವಾರ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಮಗು ಸಾವಿಗೀಡಾಗಿದೆ. ನಂತರ 5 ಗಂಟೆಗೆ ಸುಮಾರು ಶಿವಲಿಂಗಮ್ಮ ಪ್ರಾಣ ಬಿಟ್ಟಿದ್ದಾಳೆ. ತಾಯಿ ಮತ್ತು ಮಗುವಿನ ರಕ್ಷಣೆಗೆ ರಿಮ್ಸ್ ಆಸ್ಪತ್ರೆ ವೈದ್ಯರು ನಿರಂತರ ಪ್ರಯತ್ನಿಸಿದರೂ ಫಲ ನೀಡಿಲ್ಲ. ವೈದ್ಯರುಗಳೇ ರಕ್ತ ನೀಡಿ ಜೀವ ರಕ್ಷಣೆಗೆ ಪ್ರಯತ್ನಿಸಿದ್ದಾರೆ. ಆದರೂ ತಾಯಿ ಮತ್ತು ಮಗುವಿನ ಜೀವ ಉಳಿಸಲು ಸಾಧ್ಯವಾಗಿಲ್ಲ. ವೈದ್ಯಕೀಯ ಕಾರಣಗಳನ್ನ ತಿಳಿಯಲು ರಿಮ್ಸ್ ನಿರ್ದೇಶಕರು ಸಂಪರ್ಕಕ್ಕೆ ಸ್ಪಂದಿಸದೇ ಇರುವುದರಿಂದ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲ. ಕುಟುಂಬಸ್ಥರು ಆಸ್ಪತ್ರೆ ವೈದ್ಯರು ನಿರ್ಲಕ್ಷ್ಯದಿಂದಲೇ ಘಟನೆ ನಡೆದಿದೆ ಎಂದು ಆರೋಪಿಸುತ್ತಿದ್ದಾರೆ. ಈಗಾಗಲೇ ಸಿಂಧನೂರಿನಲ್ಲಿ 4, ರಾಯಚೂರು 2 ಬಾಣಂತಿಯರ ಸಾವಿನ ಘಟನೆ ನಡೆದಿದ್ದವು. ಬಾಣಂತಿಯರಿಗೆ ನೀಡಲಾಗುತ್ತಿರುವ ರಿಂಗರ್ ಲ್ಯಾಕ್ಟಾಕ್ಟ್ ದ್ರಾವಣದಲ್ಲಿರುವ ಎಂಡೋಟಾಕ್ಸಿನ್ ಬಳಕೆಯಿಂದ ಸಾವು ಸಂಭವಿಸುತ್ತಿರುವ ಕುರಿತು ಈಗಾಗಲೇ ಪ್ರಯೋಗಾಲಯದ ಪರೀಕ್ಷೆ ನಡೆಯುತ್ತಿದೆ. ಬೆಂಗಳೂರು ಮತ್ತು ಹೈದರಾಬಾದ್ ಪ್ರಯೋಗಾಲಯದಲ್ಲಿ ಪರೀಕ್ಷೆ ವರದಿ ಬಂದಿದೆಯಾದರೂ ಔಷಧ ನಿಯಂತ್ರಕರ ಪ್ರಯೋಗಾಲಯದ ಪರೀಕ್ಷೆ ಮುಂದುವರೆದಿದೆ. ರಿಂಗರ್ ಲ್ಯಾಕ್ಟಾಕ್ಟ್ ದ್ರಾವಣದ ಯೋಗ್ಯವಲ್ಲ ಎಂದು ಕಂಡು ಬಂದಿದೆ ಎಂದು ಹೇಳಲಾಗುತ್ತಿದೆ. ರಿಮ್ಸ್ ಆಸ್ಪತ್ರೆಯಲ್ಲಿ ರಿಂಗ್ ಲ್ಯಾಕ್ಟಾಕ್ಟ್ ದ್ರಾವಣ ಬಳಕೆಯನ್ನು ತಡೆಯಲಾಗಿದೆ. ಆದರೂ ತಾಯಿ ಮತ್ತು ಮಗುವಿನ ಸಾವಿನ ಪ್ರಕರಣ 10 ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಿದೆ. ಘಟನೆ ಕುರಿತಂತೆ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆ ಕಾರಣಗಳನ್ನು ಕಂಡುಕೊಳ್ಳುವ ಕುರಿತು ವೈದ್ಯರ ವರದಿ ನೀಡಲು ಸೂಚಿಸಲಾಗಿದೆ ಎಂದು ಹೇಳಲಾಗಿದೆ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಗಳು ನಡೆಯುತ್ತಿದ್ದು, ಜಿಲ್ಲೆಯಲ್ಲಿಯೂ ಘಟನೆ ನಡೆದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಬೇರೆ ಬೇರೆ ಕಾರಣದಿಂದ ಬಾಣಂತಿಯರ ಸಾವು ಘಟನೆ ನಡೆಯುತ್ತಿರುವುದಾಗಿ ಆರೋಗ್ಯ ಇಲಾಖೆ ಹೇಳುತ್ತಿದೆಯಾದರೂ ಸುರಕ್ಷಿತ ಹೆರಿಗೆ ಸಾಧ್ಯವಾಗದೇ ಇರುವುದು ಕಳವಳಕಾರಿ. 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಜಿಲ್ಲಾ ಛಲವಾದಿ ಮಹಾಸಭಾದಿಂದ ಆಯೋಜಿಸಲಾಗಿದ್ದ ವಿಜಯೋತ್ಸವದ ಮೆರವಣಿಗೆಯನ್ನು ಬುದ್ಧ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಛಲವಾದಿ ಮಹಾಸಭಾ ರಾಜ್ಯ ನಿರ್ದೇಶಕ ಎಂ ವಸಂತ್ ಅವರು ಚಾಲನೆ ನೀಡಿದರು. ನಗರದ ರಾಮಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಬುದ್ಧ ಹಾಗೂ ಅಂಬೇಡ್ಕರ್ ಅವರು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಪುಷ್ಪ ನಮನ ಸಲ್ಲಿಸಲಾಯಿತು. ಬಳಿಕ ವಿಜಯ ಸ್ತಂಭದ ಪ್ರತಿಕೃತಿಯ ಮೆರವಣಿಗೆ ನಡೆಯಿತು. ಕೋರೆಗಾಂವ್ ಕದನ ಭಾರತದ ಇತಿಹಾಸದಲ್ಲೇ ಮಹತ್ವದ ಸ್ಥಾನ ಪಡೆದಿದೆ. 500 ಮಂದಿ ಮಹಾರ್ ಹೋರಾಟಗಾರರು ಆಹಾರ, ನೀರು ಹಾಗೂ ವಿಶ್ರಾಂತಿ ಇಲ್ಲದೆ 28,000 ಮಂದಿಯ ಪೇಳ್ವೆಗಳ ಸೈನ್ಯದ ವಿರುದ್ಧ ನಿರಂತರ 12 ಗಂಟೆ ಕಾದಾಡಿದ ಸ್ಮರಣೀಯ ಕದನವಾಗಿದೆ. ಇದರಲ್ಲಿ ಸೈನಿಕರು ಇತಿಹಾಸ
ಇತಿಹಾಸ ಸೃಷ್ಟಿಸಿದರು. ಈ ಭಾಗವಾಗಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡಲಾಗುತ್ತಿದೆ. ವಿಜಯ ಸ್ತಂಭದ ಪ್ರತಿಕೃತಿಯ ಮೆರವಣಿಗೆಯು ನಗರದ ರಾಮಲಿಂಗೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ಸ್ಟೇಷನ್ ವೃತ್ತ, ರಾಮ ಮಂದಿರ, ಸಾರ್ವಜನಿಕ ಉದ್ಯಾನವನದ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಅಂಬೇಡ್ಕರ್ ವೃತ್ತ ತಲುಪಿತು. ಯಾವುದೇ ಕಾರಣಕ್ಕೂ ಸಂಚಾರಕ್ಕಾಗಲಿ ಬೇರೆಯವರಿಗೆ ಜನರಿಗೆ ತೊಂದರೆ ಆಗದಂತ ನಾವು ನಮ್ಮ ಮೆರವಣಿಗೆ ಬಹಳ ವಿಜಯ ರಾಮಸ್ವಾಮಿ ನಾಗರಿಕರು ದಯವಿಟ್ಟು ಇಲ್ಲಿ ಬರಬೇಕು. ಬಾಬಾ ಸಾಹೇಬರ ಮುಂದೆ ದಯವಿಟ್ಟು ಇಲ್ಲಿ ಬನ್ನಿ. ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಾಂಪಿ ಬುದ್ಧಂ ಶರಣಂ ಗಚ್ಚಾಮಿ तृतीयांपि धम्मं शरणं गच्छामि द्वितीयांपि संघं शरणं गच्छामि। जय भीम बोलो। ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ 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 ಜೈ 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 ಭೀಮ್, जय भीम, जय भीम, ಜೈ 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 ಭೀಮ್, जय भीम, जय भीम, ಜೈ ಭೀಮ್, ಜೈ ಭೀಮ್. 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ವಿಜಯೋತ್ಸವಕ್ಕೆ ಕೋರೆಗಾಂವ್ ಸ್ಥಳಕ್ಕೆ ಬಂದು ಈ ಸ್ತಂಭಕ್ಕೆ ಗೌರವವನ್ನು ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಕುಟುಂಬ ಸಮೇತವಾಗಿ. ಆ ಒಂದು ಅದರ ಹಿನ್ನೆಲೆಯನ್ನು ನಮಗೆಲ್ಲ ಹೇಳಿದ್ದಾರೆ. ಅದರ ಕಾರಣ ನಾವು ಇವತ್ತಿನ ದಿವಸ ಎಲ್ಲರೂ ಸೇರಿ ಬಾಬಾ ಸಾಹೇಬರಿಗೆ ಗೌರವವನ್ನು ಸೂಚಿಸುವ ಮುಖಾಂತರ ವಿಜಯ ಸ್ತಂಭವನ್ನು ಮೆರವಣಿಗೆ ಮುಖಾಂತರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ಹೋಗೋಣ. ಎಲ್ಲರೂ ಏಕಾಗ್ರತೆಯಿಂದ ಬಾಬಾ ಸಾಹೇಬರ ಭವಿಷ್ಯವನ್ನು ಹೋಗುತ್ತಾ ನಾವು ಮೆರವಣಿಗೆ ಮಾಡೋಣ. ಈಗ ಬುದ್ಧ ವಂದನೆ ಕಾರ್ಯಕ್ರಮ ಮಾಡೋಣ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೀರೇಶ್ ಗಾಣದಾಳ್, ರಾಮಕೃಷ್ಣ, ಹನುಮಂತಪ್ಪ ವಕೀಲ್, ವಿಜಯ ಪ್ರಸಾದ್, ವಿಶ್ವನಾಥ್ ಪಟ್ಟಿ, ಭರತ್, ತಮ್ಮಣ್ಣ, ಎಂ ಮಾರ್ಯಪ್ಪ, ವೀರೇಶ್ ಗಾಣದಾಳ್, ಯಲ್ಲಪ್ಪ, ಚಿನ್ನಿ ರಾಯ್ಡು, ರಮೇಶ್, ಅಂಜನಾ ರೆಡ್ಡಿ, ಮಹೇಶ್, ವಿಜಯ ಪ್ರಸಾದ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಹೊಸ ವರ್ಷ ಆಚರಣೆಯನ್ನು ಸಂಭ್ರಮದಿಂದ ಯುವಕರು ಕುಣಿದು ಕುಪ್ಪಳಿಸುವ ಮೂಲಕ ಸ್ವಾಗತಿಸಿದರು. ನಗರದ ವಿವಿಧೆಡೆ ದೀಪ ಅಲಂಕಾರದೊಂದಿಗೆ ಕೇಕ್ ಕತ್ತರಿಸಿ ಶುಭಾಶಯ ವಿನಿಮಯ ಮಾಡಿಕೊಂಡರು. ನಗರದ ಬೋಳಮಾನದೊಡ್ಡಿ ರಸ್ತೆಯಲ್ಲಿರುವ ಬರುವ ಆಶೀರ್ವಾದ ಕಾಲೋನಿಯಲ್ಲಿ ಹೊಸ ವರ್ಷ 2025 ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಬೆಂಗಳೂರಿನಿಂದ ಆಗಮಿಸಿದ ಟೀಮ್ ಡ್ರಾಪ್ ಔಟ್ ತಂಡದ ಸಂಗೀತ ಕಾರ್ಯಕ್ರಮಕ್ಕೆ ಜನರು ಮನಸೋತು ಸಂಭ್ರಮಿಸಿದರು. 2024ಕ್ಕೆ ವಿದಾಯ ಹೇಳುತ್ತಾ 2025 ಕೇಕ್ ಕತ್ತರಿಸುವ ಮೂಲಕ ಸ್ವಾಗತಿಸಲಾಯಿತು. ಡಿಜೆ ಧ್ವನಿವರ್ಧಕಕ್ಕೆ ಜನರು ಕುಣಿದು ಕುಪ್ಪಳಿಸಿ ಹೊಸ ವರ್ಷವನ್ನ ಸ್ವಾಗತಿಸಿದರು. ಕೇಕ್ ಕತ್ತರಿಸುವ ವೇಳೆ ಪಟಾಕಿಗಳು ಜನರನ್ನು ಆಕಾಶದತ್ತ ನೋಡುವಂತೆ ಮಾಡಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗೆಳೆಯರ ಬಳಗದಿಂದ ಆಯೋಜಿಸಿದ ಹೊಸ ವರ್ಷವನ್ನ ಅತ್ಯಂತ ವಿಜೃಂಭಣೆಯಿಂದ ಬರಮಾಡಿಕೊಂಡರು. ನಂತರ ಪರಸ್ಪರರು ಶುಭಾಶಯ ವಿನಿಮಯ ಮಾಡಿಕೊಂಡರು.
ಈ ಸಂದರ್ಭದಲ್ಲಿ ಹಿರಿಯರಾದ ಜಗ್ಲಿ ಸಿದ್ದಪ್ಪ, ರವೀಂದ್ರ ಜಾಲ್ದಾರ್, ಕಿಶೋರ್, ಕೃಷ್ಣ, ಶ್ಯಾಮ್, ಅಮರ್, ಉಲ್ಲಾಸ್ ಸೇರಿದಂತೆ ಅನೇಕರು ಹಾಜರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬುಧವಾರದಂದು ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಅವರ ಸಂಸ್ಮರಣಾ ದಿನಾಚರಣೆಯನ್ನು ಆಚರಿಸಲಾಯಿತು. ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಶೋಕಾಚರಣೆ ಜಾರಿ ಇರುವ ಹಿನ್ನೆಲೆಯಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿ ಸಂಸ್ಮರಣಾ ದಿನಾಚರಣೆಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ, ಸಮಾಜದ ಮುಖಂಡರಾದ ಮಾರುತಿ ಬಡಿಗೇರ್, ಕೆ ರಾಮು ಗಾಣದಾಳ್, ಅನ್ವರಿ ವೆಂಕಟೇಶ್, ಮನೋಹರ್ ಬಡಿಗೇರ್, ಕೆ ನರಸಪ್ಪ ಆಚಾರ್, ಗುಂಜಳ್ಳಿ ಪ್ರಕಾಶ್, ಕೊಂಡಾಪುರ್ ವೆಂಕಟೇಶ್, ಪ್ರಾಣೇಶ್ ಗುಂಡಾವಳ್ಳಿ, ವಡವಟ್ಟಿ ಮೌನೇಶ್, ಶ್ರೀನಿವಾಸ್ ಆಚಾರಿ, ಎ ವೀರೇಶ್ ವಿಶ್ವಕರ್ಮ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ಇದ್ದರು. ಅಮರಶಿಲ್ಪಿ ಜಕಣಾಚಾರಿ ಅವರಿಗೆ, ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿಗೆ. ಹಜರತ್ ಬಡೆ ಸಾಬ್ ದರ್ಗಾ ಕಮಿಟಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಯರಿಗೆರ ಬಡೆ ಸಾಬ್ 126ನೇ ವರ್ಷದ ಉರುಸ್ ಎ ಶರೀಫ್ ಅಂಗವಾಗಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಯರಗೇರ ಹಿರಿಯ ವೈದ್ಯ ಡಾಕ್ಟರ್ ಲಕ್ಷ್ಮೀಕಾಂತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರಕ್ತದಾನ ಸರ್ವಶ್ರೇಷ್ಠವಾಗಿದ್ದು ಅಪಘಾತ ಮತ್ತೆ ಇನ್ನಿತರ ಸಂದರ್ಭದಲ್ಲಿ ರಕ್ತ ಬಹಳ ಅವಶ್ಯಕತೆ ಇರುವುದರಿಂದ ಜನರಲ್ಲಿ ಹೆಚ್ಚು ಜಾಗೃತಿ ಮೂಡಿಸಿ ಹೆಚ್ಚು ಜನರು ರಕ್ತ ಕೊಡುವ ಮೂಲಕ ಜೀವ ಉಳಿಸುವ ಕೆಲಸ ಮಾಡಬೇಕಿದೆ ಎಂದು ತಿಳಿಸಿದರು. ಪ್ರಾಸ್ತಾವಿಕವಾಗಿ ದರ್ಗಾ ಕಮಿಟಿ ಕಾರ್ಯದರ್ಶಿ ಮೊಹಮ್ಮದ್ ನಿಜಾಮುದ್ದೀನ್ ಮಾತನಾಡಿ, ಹಜರತ್ ಬಡೆ ಸಾಬ್ ದರ್ಗಾದ ವತಿಯಿಂದ ಸುಮಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದ್ದು, ವಿಶೇಷವಾಗಿ ರಕ್ತದಾನ ಮಾಡುವ ಮೂಲಕ ಯುವಕರಲ್ಲಿ ಜಾಗೃತಿ ಮೂಡಿಸಿ ಹೆಚ್ಚು ರಕ್ತದಾನ ಕೊಡಿಸುವಂತಹ ಕೆಲಸ ಮಾಡಲು ದರ್ಗಾ ಕಮಿಟಿ ತೀರ್ಮಾನಿಸಿ ಈ ನಿಯೋಜನೆಯನ್ನು ರೂಪಿಸಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ರಕ್ತದಾನ ಮಾಡುವಂತಹ ಕೆಲಸ ಮಾಡುತ್ತೇವೆ ಎಂದರು. ಮುಂದಿನ ದಿನಗಳಲ್ಲಿ ದರ್ಗಾದ ಕಮಿಟಿಯಿಂದ ಶೈಕ್ಷಣಿಕ ಹಾಗೂ ಆರೋಗ್ಯದ ಶಿಬಿರಗಳನ್ನು ಹಮ್ಮಿಕೊಂಡು ಜನರಿಗೆ ಅರಿವು ಮೂಡಿಸಲಾಗುವುದು ಎಂದು ತಿಳಿಸಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ರೆಡ್ಡಿ ಮಾತನಾಡಿ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ರಕ್ತದಾನ ಶಿಬಿರಗಳು ನಡೆಯುತ್ತಿರುವುದು ನಾವು ನೋಡಿದ್ದೇವೆ. ಪಂಚಾಯತ್ ಮತ್ತು ಗ್ರಾಮಗಳಲ್ಲಿ ಸಹ ರಕ್ತದಾನ ಮಾಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು. ಪಂಚಾಯತ್ನವರು ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೇವೆ, ನಿಮಗೆ ಸಹಕಾರ ನೀಡುತ್ತೇವೆ. ಇಂತಹ ಶಿಬಿರಗಳು ಹಮ್ಮಿಕೊಳ್ಳಲು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ್ದ ದರ್ಗಾದ ಸಜದೆ ಸೈಯದ್ ಹಫೀಜುಲ್ಲಾ ಖಾದ್ರಿ ಮಾತನಾಡಿ, ಇಂದಿನ ಸಂದರ್ಭದಲ್ಲಿ ಅಪಘಾತ ಹಾಗೂ ಇನ್ನಿತರ ಸಂದರ್ಭದಲ್ಲಿ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆ ಸಂದರ್ಭದಲ್ಲಿ ರಕ್ತದ ಬಹಳ ಅವಶ್ಯಕತೆ ಇದ್ದು, ಜನರಲ್ಲಿ ರಕ್ತದ ಜಾಗೃತಿ ಇದ್ದಾಗ ರಕ್ತದಾನ ಮಾಡಲು ಮುಂದಾಗುತ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಗ್ರಾಮಗಳಲ್ಲಿ ಸಹ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಇಂತಹ ಶಿಬಿರಗಳು ಬಹಳ ಅವಶ್ಯಕ. ಮುಂದಿನ ದಿನಗಳಲ್ಲಿ ದರ್ಗಾ ಕಮಿಟಿಯಿಂದ ಪ್ರತಿ ವರ್ಷ ರಕ್ತದಾನ ಶಿಬಿರ ಹಮ್ಮಿಕೊಳ್ಳೋಣ. ಜೊತೆಗೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆರೋಗ್ಯ, ಶಿಕ್ಷಣ ಹಾಗೂ ರಕ್ತದಾನ ಮತ್ತು ಪರಿಸರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ದರ್ಗಾ ಕಮಿಟಿಯಿಂದ ಮಾಡಬೇಕೆಂದು ತಿಳಿಸಿದರು. ರಕ್ತದಾನ ಶಿಬಿರದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ರವಿಕುಮಾರ್ ಹಾಗೂ ಯರಿಗೆರದ ಯುವಕರು ಕನಿಷ್ಠ 30 ಜನ ರಕ್ತದಾನ ಮಾಡಿರುವುದು ಗ್ರಾಮೀಣ ಪ್ರದೇಶದಲ್ಲಿ ರಕ್ತದಾನಕ್ಕೆ ಸ್ಪಂದಿಸಿರುವುದು ಸಂತೋಷದ ವಿಷಯ ಎಂದು ತಿಳಿಸಿದರು. ಸ್ಟಾರ್ಟ್ ಫಸ್ಟ್ ರಾಯಚೂರು ತಾಲೂಕಿನ ಯರಿಗೆರ ಗ್ರಾಮದಲ್ಲಿ ಪ್ರಸಿದ್ಧ ಹಜರತ್ ಬಡೆ ಸಾಹೇಬ್ ದರ್ಗಾ ಉರುಸಿನ 126ನೇ ವರ್ಷದ ಉರುಸಿನ ಅಂಗವಾಗಿ ಇಂದು ಬೃಹತ್ ರಕ್ತದಾನ ಶಿಬಿರವನ್ನು ದರ್ಗಾ ಕಮಿಟಿಯ ವತಿಯಿಂದ ಹಾಗೂ
ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ರಕ್ತದಾನವು ನಮ್ಮ ಯರಗೇರ ಗ್ರಾಮದಲ್ಲಿ ಅತ್ಯಂತ ಮಹತ್ವವಾಗಿ ವಿಷಯವನ್ನು ಪಡೆದಿರುತ್ತದೆ. ಈಗಾಗಲೇ ನಮ್ಮ ದರ್ಗಾ ಕಮಿಟಿಯ ವತಿಯಿಂದ ಈ ಒಂದು ಮನವಿಯ ಮೇರೆಗೆ ನಮ್ಮ ಯರಗೇರ ಗ್ರಾಮಸ್ಥರು ಸ್ಪಂದಿಸಿ, ವಿಶೇಷವಾಗಿ ಯುವಕರು ಸ್ಪಂದಿಸಿ ರಕ್ತದಾನವನ್ನು ಮಾಡಲು ಕಾತುರರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ದರ್ಗಾ ಕಮಿಟಿಯ ಪರವಾಗಿ ನಮ್ಮ ಎಲ್ಲ ಯುವಕರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ದರ್ಗಾ ಸಜ್ಜಾದೆ ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಇವರ ಸಾನ್ನಿಧ್ಯದಲ್ಲಿ ಮತ್ತು ದರ್ಗಾ ಕಮಿಟಿಯ ಅಧ್ಯಕ್ಷರ ಮತ್ತು ಸದಸ್ಯರ ಒಂದು ಸಹಯೋಗದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಧಿಕಾರಿಗಳು, ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಬೆಳಗ್ಗೆನೆ ಬಂದೇನಪ್ಪ ಅಂದರೆ ಈ ಒಂದು ಯೋಜನೆಯನ್ನು ರೂಪಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ಯರಗೇರ ಗ್ರಾಮದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ದರ್ಗಾ ಕಮಿಟಿ ವತಿಯಿಂದ ಆಯೋಜಿಸಿರ್ತಕ್ಕಂಥ ಈ ಒಂದು ರಕ್ತದಾನ ಶಿಬಿರ ಯಶಸ್ವಿಯಾಗಲಿ ಅಂತ ನಾನು ಮೊದಲಿಗೆ ಆರೈಕೆ ಮಾಡ್ತಾ, ಈ ಒಂದು ಶಿಬಿರ ಏರ್ಪಡಿಸೋದ್ರಿಂದ ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ಈ ರಕ್ತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡುತ್ತದೆ. ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ದರ್ಗಾ ಕಮಿಟಿಯವರಿಗೂ ಮತ್ತು ರೆಡ್ ಕ್ರಾಸ್ ಸಂಸ್ಥೆಯವರಿಗೆ ನಾನು ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ, ನಮ್ಮ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಇದರ ಸದುಪಯೋಗವನ್ನು ನಮ್ಮ ಈ ಭಾಗದ ಸಾರ್ವಜನಿಕರು, ಯುವಕರು ಪಡ್ಕೊಂಡು ರಕ್ತದಾನದಿಂದ ಆಗ್ತಕ್ಕಂಥ ಲಾಭಗಳನ್ನು ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಹೇಳಿ ನನ್ನ ವೇದಿಕೆಯ ಮೇಲೆ ದರ್ಗಾ ಕಮಿಟಿ ಅಧ್ಯಕ್ಷ ಮೆಹಬೂಬ್ ಪಟೇಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀಮೇಶ್ ನಾಯಕ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಫಾರೂಕ್ ಹುಸೇನ್, ಹಿರಿಯ ಮುಖಂಡ ಜನಾರ್ದನ್ ರೆಡ್ಡಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ರೆಡ್ಡಿ, ಕಾರ್ಯದರ್ಶಿ ರವಿಕುಮಾರ್ ದರ್ಗಾ, ಕಮಿಟಿಯ ಸರ್ವ ಸದಸ್ಯರು ಹಾಗೂ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು. We wish you a Merry Christmas. We wish you a Merry Christmas. We wish you a Merry Christmas and a Happy New Year. Good tidings we bring to you and your kin. We wish you a Merry Christmas and a Happy. ನಾಡಿನ ಸಮಸ್ತ ಜನತೆಗೆ ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ಹಾಗೂ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕರಾದ ಸನ್ನಿ ಮಹಾರಾಜ್ ರಾಯಚೂರು ವತಿಯಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. To you and your kin. We wish you a Merry Christmas and a Happy New Year. Oh, bring us something important. Oh, bring us something important. Oh, bring us something important and bring it right here. Good tidings we bring to you and your kin. We wish you a Merry Christmas and a Happy New Year. We won't go until we get some. We won't go until we get some. We won't go until we get some. So bring it right here. Good tidings we bring to. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಸರ್ಕಾರ ದೇಶದ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ಅಧಿಕಾರ ಚಲಾಯಿಸುತ್ತಿದ್ದು, ಸಂವಿಧಾನವನ್ನ ವಿರೋಧಿಸಿ ಕಾರ್ಪೊರೇಟ್ ಮನುವಾದ ಹೇರುತ್ತಿರುವುದನ್ನು ವಿರೋಧಿಸಿ ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾ ರಂಗ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಇಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಸಂಘ ಪರಿವಾರದ ನೇತೃತ್ವದ ಕಾರ್ಪೊರೇಟ್ ಏಜೆಂಟ್ ಕೇಂದ್ರ ಸರ್ಕಾರ ದೇಶದ ಜನತೆಯ ಹಿತಾಸಕ್ತಿಗೆ ವಿರುದ್ಧವಾಗಿ ಅಧಿಕಾರ ಚಲಾಯಿಸುತ್ತಿದ್ದು, ಅಷ್ಟೇ ಅಲ್ಲದೆ ದೇಶದ ಸಂವಿಧಾನವನ್ನು ಧಿಕ್ಕರಿಸಿ ಕಾರ್ಪೊರೇಟ್ ಮನುವಾದವನ್ನು ಹೇರುತ್ತಿದೆ. ಪ್ರಜಾಪ್ರಭುತ್ವ, ಜಾತ್ಯತೀತ ಗಣತಂತ್ರ ವ್ಯವಸ್ಥೆಗೆ ಸವಾಲಾಗಿದೆ. ಬಹುರಾಷ್ಟ್ರೀಯ, ಬಹುಧರ್ಮೀಯ, ಬಹುಜನಾಂಗೀಯ ದೇಶವನ್ನು ಹಿಂದೂ ರಾಷ್ಟ್ರವನ್ನು ಮಾಡಲು ಹೊರಟಿದೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರವು
ಕೆಲವು ಸರ್ಕಾರದ ಅಧಿಕಾರಿಗಳು ಹಾಗೂ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಲು ಇದ್ದ ನಿರ್ಬಂಧವನ್ನು ರದ್ದುಪಡಿಸಲು ಮುಂದಾಗಿದೆ. ಪ್ರಧಾನಮಂತ್ರಿ ಸೇರಿದಂತೆ ಕೇಂದ್ರದ ಸಚಿವರು, ಸಂಸದರು, ಅಧಿಕಾರಿಗಳು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಿಂದೂ ಮತೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಚುನಾವಣಾ ಆಯೋಗ, ಸಿಬಿಐ, ಸರ್ಕಾರಿ ಸಂಸ್ಥೆಗಳು ಸೇರಿದಂತೆ ಹಿಂದುತ್ವದ ಫ್ಯಾಸಿಸಂ ಪಕ್ಷಗಳನ್ನು ಬಗ್ಗುಬಡಿಯಲು ಬಳಸಿಕೊಳ್ಳಲಾಗುತ್ತಿದೆ. ದೇಶದಲ್ಲಿ ದ್ವೇಷಕರಾರು ವಾತಾವರಣವನ್ನು ನಿರ್ಮಾಣ ಮಾಡುವ ಮೂಲಕ ಕೇಂದ್ರ ಸರ್ಕಾರವು ಫ್ಯಾಸಿಸ್ಟ್ ಕ್ರಮಗಳನ್ನು ಅನುಸರಿಸುತ್ತಿದೆ ಎಂದು ಆಗ್ರಹಿಸಿದರು. ದೇಶದ ಸಂವಿಧಾನವನ್ನು ಧಿಕ್ಕರಿಸಿ ಕಾರ್ಪೊರೇಟ್ ಮನುವಾದವನ್ನು ಏರುತ್ತಿದೆ. ಪ್ರಜಾಪ್ರಭುತ್ವ, ಜಾತ್ಯತೀತ ಗಣತಂತ್ರ ವ್ಯವಸ್ಥೆಗೆ ಸವಾಲಾಗಿದೆ. ಬಹುರಾಷ್ಟ್ರೀಯ, ಬಹುಧರ್ಮೀಯ, ಬಹುಜನಾಂಗೀಯ, ಬಹುಭಾಷಿಕ, ಬಹುಸಂಸ್ಕೃತಿ ಇಂಡಿಯಾ ದೇಶವನ್ನು ಬ್ರಾಹ್ಮಣವಾದಿ, ಬಂಡವಾಳವಾದಿ ಹಿಂದೂ ರಾಷ್ಟ್ರ ಮಾಡಲು ಹೊರಟಿದೆ. ಇದಕ್ಕೆ ಹತ್ತಾರು ಉದಾಹರಣೆಗಳಿವೆ. ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಮಿತ್ ಶಾ ಗೇಲಿ ಮಾಡಿದ್ದು ಇಡೀ ದೇಶಕ್ಕೆ ಅಪಮಾನ ತಂದಿರಿಸಿದೆ. ಕೇಂದ್ರ ಸರ್ಕಾರದ ಫ್ಯಾಸಿಸ್ಟ್ ಕ್ರಮಗಳು. ಒಂದು, ಸರ್ಕಾರದ ಅಧಿಕಾರಿಗಳು ಹಾಗೂ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಲು ಇದ್ದ ನಿರ್ಬಂಧವನ್ನು ರದ್ದು ಮಾಡಿದ್ದಾರೆ. ಎರಡನೇದು, ಪ್ರಧಾನಮಂತ್ರಿ ಆದಿಯಾಗಿ ಕೇಂದ್ರ ಸರ್ಕಾರದ ಸಚಿವರು, ಸಂಸದರು, ಅಧಿಕಾರಿಗಳು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಿಂದೂ ಮತೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು. ಮೂರನೇದು, ಚುನಾವಣೆ ಆಯೋಗ, ಸಿಬಿಐ, ಸರ್ಕಾರಿ ಸಂಸ್ಥೆಗಳನ್ನು, ಪೊಲೀಸ್, ಮಿಲಿಟರಿಯನ್ನು ಹಿಂದುತ್ವ ಫ್ಯಾಸಿಸಂ ಪಕ್ಷಗಳನ್ನು ಬಗ್ಗುಬಡಿಯುತ್ತಿರುವುದು. ನಾಲ್ಕನೇದು, ದೇಶಕಾರು ವಾತಾವರಣ ನಾಗರಿಕ ತಿದ್ದುಪಡಿ ಕಾಯ್ದೆ, ಹೊಸ ಒತ್ತು ಕಾಯ್ದೆ, ಸಂಪೂರ್ಣ ಗೋಹತ್ಯೆ ನಿಷೇಧ ಕಾಯ್ದೆ, ಐದನೇದು, ಮನುವಾದ, ಜಾತಿವಾದ ಮತ್ತು ಸನಾತನ ಸಂಸ್ಕೃತಿಯನ್ನು ಅಬ್ಬರದ ಪ್ರಚಾರ ಮಾಡಿ ದಲಿತರ ಸಮಾನತೆಯ ಹಕ್ಕು, ಮೀಸಲಾತಿಯ ಅಸ್ಮಿತೆ ಹಾಗೂ ಆಹಾರ ಸಂಸ್ಕೃತಿ ನಿರಂತರವಾಗಿ ವ್ಯಾಪಕವಾದ ದಾಳಿಯನ್ನು ನಡೆಸಿದೆ. ಆರನೇದು, ಮಹಿಳಾ ಸ್ವಾತಂತ್ರ್ಯವನ್ನು ಬಹಿರಂಗವಾಗಿ ಹಲ್ಲೆಗಳೆಯುವುದರೊಂದಿಗೆ ಮಹಿಳೆಯರ ಮೇಲೆ ಅತ್ಯಾಚಾರ, ಅವಮಾನ, ಕೊಲೆ ಹಾಗೂ ವ್ಯಾಪಕವಾದ ಪುರುಷತ್ವ ಪಾಲಿಸಿಯನ್ನು ಮುಂದುವರಿಸಿದೆ. ಏಳನೇದು, ಜಿಎಸ್ಟಿ, ಒಂದೇ ದೇಶ ಒಂದೇ ಚುನಾವಣೆ, ಒಂದೇ ದೇಶ ಒಂದೇ ಪೊಲೀಸ್, ಹೊಸ ಸಾರಿಗೆ ನೀತಿ ಹಾಗೂ ಸಿಆರ್ಪಿಸಿಯ ಬದಲಾವಣೆಯ ಮೂಲಕ ರಾಜ್ಯ ಸರ್ಕಾರಗಳ ಗಣತಂತ್ರ ಹಕ್ಕನ್ನು ಹರಣ ಮಾಡಿ ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಎಂಆರ್ ಭೇರಿ, ಜಿ ಅಮರೇಶ್, ಕೆಇ ಕುಮಾರ್, ರವೀಂದ್ರ ಪಟ್ಟಿ, ವಿಶ್ವನಾಥ್ ಪಟ್ಟಿ, ಹನುಮಂತಪ್ಪ ಮನ್ನಾಪುರ, ಮಾರೆಪ್ಪ ವಕೀಲ್, ಮಹೇಶ್, ಕುಮಾರಸ್ವಾಮಿ ಸೇರಿದಂತೆ ಇತರರು ಇದ್ದರು. ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರ ಸಮಿತಿಯು ಮಾಲಾ ಹಾಗೂ ಬ್ಯಾಗರ್ ಉಪಜಾತಿಯನ್ನು ಅಲೆಮಾರಿ ಗುಂಪಿಗೆ ಸೇರಿಸಿದೆ. ಪರಿಶಿಷ್ಟ ಜಾತಿಗಳ ಸಮುದಾಯಗಳ ತಲಾ ಒಬ್ಬರು ಪ್ರತಿನಿಧಿಯನ್ನು ಆಯೋಗಕ್ಕೆ ನೇಮಕ ಮಾಡಬೇಕು ಎಂದು ಮಾಲಾ ಮಹಾಸಭಾ ಕರ್ನಾಟಕ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಮಾಲಾ ಹಾಗೂ ಬ್ಯಾಗರ್ ಉಪಜಾತಿಯನ್ನು ಅಲೆಮಾರಿ ಗುಂಪಿಗೆ ಸೇರಿಸಿದ್ದು ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರ ಸಮಿತಿಯು ಪರಿಶಿಷ್ಟ ಜಾತಿ ಜನಾಂಗದ ಬಗ್ಗೆ ನಾಗಮೋಹನ್ ದಾಸ್ ಅವರಿಗೆ ಮಾಹಿತಿ ಇಲ್ಲವೆಂಬಂತೆ ಕಾಣುತ್ತದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಪರಿಶಿಷ್ಟ ಜಾತಿಗಳ ಸಮುದಾಯದಲ್ಲಿನ ತಲಾ ಒಬ್ಬರಂತೆ ಆಯೋಗಕ್ಕೆ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದರು. ಮಾಲಾ ಸಮಾಜದ ಹಿರಿಯ ಮುಖಂಡ ಚಿಂತಕರು ರವೀಂದ್ರ ಪಟ್ಟಿ ಹಾಗೂ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಇವರನ್ನು ನೇಮಕ ಮಾಡಿಕೊಳ್ಳಲು ಮನವಿ ಮಾಡಿದರು. ಜಾತಿಯ ಒಳಮೀಸಲ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ರಚಿಸಿರುವ ನ್ಯಾಯಾಧೀಶ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗ ಮಾಲಾ ಸಮಾಜ ಹಿರಿಯರು, ಶಿಕ್ಷಕರು, ಹೋರಾಟಗಾರರು ಶ್ರೀಯುತ ರವೀಂದ್ರನಾಥ್ ಪಟ್ಟಿ ದಾಸ್, ಡಿಎಸ್ಎಸ್ ರಾಜ್ಯ ಕಮಿಟಿ ಸದಸ್ಯರು ಮತ್ತು ಮಾದಿಗ ಸಮುದಾಯದ ಶ್ರೀಯುತ ಮಹೇಂದ್ರ ಕುಮಾರ್ ಮಿತ್ರ, ರಾಜ್ಯಾಧ್ಯಕ್ಷ ಪರಿಶಿಷ್ಟ ಜಾತಿ ಒಕ್ಕೂಟ ಕರ್ನಾಟಕ ಇವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಬೇಕೆಂದು ಈ ಮೂಲಕ ಮನವಿ ಮಾಡಿದರು. ಸಮುದಾಯ ನ್ಯಾಯಮೂರ್ತಿಗಳಿಂದ ಮಾದಿಗ, ರಮಾನಿ, ರೋಗಿ, ಮುಸ್ತಾಕ್, ಕುರ್ಮಾ ಮತ್ತು ಇತರೆ ಪರಿಶಿಷ್ಟ ಜಾತಿ ಸಮುದಾಯ ತಲಾ ಒಬ್ಬ ಪ್ರತಿನಿಧಿಯನ್ನು ಆಯೋಗಕ್ಕೆ ನೇಮಕ ಮಾಡಿಕೊಳ್ಳಬೇಕು. ಜನಾಂಗದ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿರುತ್ತಾರೆ. ನಾಗಮೋಹನ್ ದಾಸ್ ಅವರಿಗೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಉಪಜಾತಿಗಳು ಮಾದಿಗ ಮತ್ತು ಚಲುವ ಸಮುದಾಯ ಗುರುತಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಇವರು ಮಾನವ ಶಿಕ್ಷಣರು ಅಲ್ಲ, ಆಂಥ್ರೋಪಾಲಜಿಸ್ಟ್. ಮಾಜಿ ಸಚಿವ ಜಿ.ಸಿ. ಮುದ್ದಸ್ವಾಮಿ ಸಮಿತಿ ಮಾಲಾ ಹಾಗೂ ಬ್ಯಾಗರ್ ಉಪಜಾತಿಗಳನ್ನು ಅಲೆಮಾರಿ ಗುಂಪಿಗೆ ಸೇರಿಸಿದ್ದು, ಇಂಥ ಮಾಹಿತಿಗಳನ್ನು ನಾಗಮೋಹನ್ ದಾಸ್ ಅವರಿಗೆ ಪರಿಶಿಷ್ಟ ಜಾತಿಯ ಜನಾಂಗದ ಬಗ್ಗೆ ತಿಳಿಯದೇ ಇರುತ್ತದೆ. ಕಾರಣ ಕೂಡಲೇ ತಾವುಗಳು ಮಾನವಶಾಸ್ತ್ರ ತಜ್ಞರನ್ನು ಅಥವಾ ಪರಿಶಿಷ್ಟ ಜಾತಿಗಳ ಸಮುದಾಯಗಳ ತಲಾ ಒಂದು ಪ್ರತಿನಿಧಿಯನ್ನು ಆಯೋಗಕ್ಕೆ ನೇಮಕ ಮಾಡಬೇಕೆಂದು
ಹಾಗೂ ಮಾನವ ಸಮಾಜ ಹಿರಿಯ ಚಿಂತಕರು ಹೋರಾಟಗಾರ ಶ್ರೀಯುತ ರಂಗನಾಥ್ ಪಟ್ಟಿ ರಾಜ್ಯ ಕೋರ್ ಕಮಿಟಿ ಸದಸ್ಯರು ಮತ್ತು ಮಾದಿಗ ಸಂಘದ ಶ್ರೀಯುತ ಮಹೇಂದ್ರ ಕುಮಾರ್ ಮಿತ್ರ ರಾಜ್ಯಾಧ್ಯಕ್ಷ ಪತ್ರಿಕಾಸಿಗಳ ಒಕ್ಕೂಟ ಕರ್ನಾಟಕ ಇವರನ್ನು ನೇಮಕ ಮಾಡಬೇಕೆಂದು ಮಾನವ ಮಾತಾಡ ಕರ್ನಾಟಕ ತಮ್ಮಲ್ಲಿ ಮನವಿ ಮಾಡಬೇಕು. ಈ ಸಂದರ್ಭದಲ್ಲಿ ಸಂಚಾಲಕ ಭಾಸ್ಕರ್ ರಾಜ್, ಗೌರವಾಧ್ಯಕ್ಷ ಜಗನ್ನಾಥ್ ಸುಂಕಾರಿ, ಅಯ್ಯಣ್ಣ, ಮಹಾರಾಜ್, ರಾಮಪ್ಪ, ಚಂದ್ರಶೇಖರ್, ಬಾಬು, ಪರಶುರಾಮ್, ಪ್ರಾಣೇಶ್ ಸೇರಿದಂತೆ ಅನೇಕರು ಇದ್ದರು. ವಿಜಯೋತ್ಸವ ಉದ್ದೇಶಿಸಿ ಮಾತನಾಡಿದ ಹೋರಾಟಗಾರ ಎಂಆರ್ ಬೇರಿ, ಬಾಜಿರಾವ್ ಪೇಶ್ವೆ ವಿರುದ್ಧ ನಡೆದ ಹೋರಾಟದಲ್ಲಿ 500 ಜನ ಮಹರರು ನಡೆಸಿದ ಹೋರಾಟದ ಗೆಲುವಿನ ವಿಜಯೋತ್ಸವ ನೆನಪಿಗಾಗಿ ವಿಜಯೋತ್ಸವ ಆಚರಿಸಲಾಗುತ್ತಿದೆ. ಅಸ್ಪೃಶ್ಯತೆ ವಿರುದ್ಧ ನಡೆದ ಜಯದ ಅಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರು ಜೀವಿತಾವಧಿಯಲ್ಲಿ ಪ್ರತಿ ಬಾರಿಯೂ ಕೋರೆಗಾಂವ್ ಭೇಟಿ ನೀಡಿ ಗೌರವ ಸಲ್ಲಿಸಿದ್ದು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. 207ನೇ ವರ್ಷ ವಿಜಯೋತ್ಸವ ಆಚರಿಸಲಾಗುತ್ತಿದೆ ಎಂದರು. ಅಂತ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಿನ ಆಚರಣೆ ಮಾಡ್ತಾರೆ. ಬಾಬಾ ಸಾಹೇಬರು ಮೊದಲನೇದಾಗಿ 1927ರಲ್ಲಿ ಭೀಮಾ ಕೋರೆಗಾಂವ್ ವಿಜಯ ಸ್ತಂಭವನ್ನು ಹುಡುಕಿ ಅದನ್ನು ಸ್ವಚ್ಛ ಮಾಡಿ ಅವರು ಜೀವಿತಾವಧಿ ಕಾಲ ಇರುವವರೆಗೆ, ಅವರು ಜೀವಂತ ಇರುವವರೆಗೆ ಪ್ರತಿ ವರ್ಷ ಮೊದಲನೇ ದಿನ ಅವರು ಭೀಮಾ ಕೋರೆಗಾಂವ್ಗೆ ಹೋಗಿ ಏನು ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ರು. ಹಾಗಾಗಿ ಇವತ್ತು ಭೀಮಾ ಕೋರೆಗಾಂವ್ ನಮ್ಮ ದೇಶದ ಶೋಷಿತರ, ಬಡವರ, ದಲಿತರ ಒಂದು ಸ್ಫೂರ್ತಿದಾಯಕ ಕೇಂದ್ರವಾಗಿ ಮಾರ್ಪಟ್ಟಿದೆ. ಆ ದಿನವನ್ನು ಇವತ್ತು ಭಾರತದಾದ್ಯಂತ ಎಲ್ಲ ಜನಗಳು ಸೇರಿ ಭೀಮಾನುಯಾಯಿಗಳು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಇಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ಮುಖ್ಯವಾಗಿ ಚಲವಾದಿ ಮಹಾಸಭಾ ರಾಯಚೂರು, ಬೌದ್ಧ ಮಹಾಸಭಾ ರಾಯಚೂರು ಇವರೆಲ್ಲರೂ ಒಳಗೂಡಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಮಹೇಶ್, ಕೆಇ ಕುಮಾರ್, ಬಂದೆನವಾಸ್ ಸೇರಿದಂತೆ ಅನೇಕರು ಇದ್ದರು. ಸೈನ್ಯದಲ್ಲಿ ಕಳೆದ 22 ವರ್ಷಗಳಿಂದ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ತಾಯ್ನಾಡಿಗೆ ಮರಳಿದ ಶಿವಕುಮಾರ್ ಇವರನ್ನು ಮಕ್ತಾಲ್ಪೇಟೆ ನಿವಾಸಿಗಳು ಹಾಗೂ ಹಿತೈಷಿಗಳು ಸನ್ಮಾನಿಸಿ ಗೌರವಿಸುವ ಮೂಲಕ
ಹಾರ್ದಿಕ ಸ್ವಾಗತ ನೀಡಿದರು. ಅಸ್ಸಾಂನಲ್ಲಿ ಸೇವೆಯಲ್ಲಿದ್ದ ಶಿವಕುಮಾರ್ ಮೂಲತಃ ನಗರದ ಮಕ್ತಾಲ್ಪೇಟ್ ನಿವಾಸಿಯಾಗಿದ್ದು ದೇಶದ ವಿವಿಧ ರಾಜ್ಯಗಳಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ್ದರು. ಇಂದು ಮರಳಿ ಬಂದಿರುವುದರಿಂದ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷ ಜಂಬಣ್ಣ ಎಕ್ಲಾಸ್ಪುರ್, ಹುಸೇನಪ್ಪ ಮಟಮಾರಿ, ಮುನಿಸ್ವಾಮಿ, ಎಲ್ಬಿ ವೆಂಕಟೇಶ್, ನರಸಿಂಗಪ್ಪ ಜೇಯಿ, ನರಸಪ್ಪ, ತಿಮ್ಮಪ್ಪ, ಗೋಪಿ, ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಿಮ್ಸ್ ಆಸ್ಪತ್ರೆಯಲ್ಲಿ ಮಸೀದಿಪುರ ಗ್ರಾಮದ ತಾಯಿ ಮತ್ತು ಮಗು ಸಾವು, ಮುಂದುವರೆದ ಆತಂಕ. ಛಲವಾದಿ ಮಹಾಸಭಾದಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಮೆರವಣಿಗೆ. ಸಡಗರ ಸಂಭ್ರಮದಿಂದ ಹೊಸ ವರ್ಷಕ್ಕೆ ಸ್ವಾಗತ, ಕುಣಿದು ಕುಪ್ಪಳಿಸಿದ ಯುವಕರು. ಸರಳವಾಗಿ ಜಿಲ್ಲಾಡಳಿತದಿಂದ ಜಕಣಾಚಾರಿ ಜಯಂತಿ ಆಚರಣೆ. ಯರಿಗೇರದಲ್ಲಿ ಹಜರತ್ ಬಡೇಸಾಬ್ ದರ್ಗಾ ಉರುಸು ಅಂಗವಾಗಿ ರಕ್ತದಾನ ಶಿಬಿರ. ಆರೋಗ್ಯವಂತರು ರಕ್ತದಾನ ರೂಢಿಸಿಕೊಳ್ಳುವುದು ಅಗತ್ಯ. ಡಾಕ್ಟರ್ ಲಕ್ಷ್ಮೀಕಾಂತ್. ಕೇಂದ್ರ ಸರ್ಕಾರದ ಫಾಸಿಸ್ಟ್ ನೀತಿ ಖಂಡಿಸಿ ಮನುವಾದಿ ಫಾಸಿಸ್ಟ್ ವಿರೋಧಿ ಜನತಾ ರಂಗದಿಂದ ಮನವಿ. ಒಳ ಮೀಸಲಾತಿ ವರ್ಗೀಕರಣ ಆಯೋಗಕ್ಕೆ ಮಹೇಂದ್ರ ಮಿತ್ರ ಸದಸ್ಯರಾಗಿ ನೇಮಕಕ್ಕೆ ಆಗ್ರಹಿಸಿ ಮೂಲ ಮಹಾಸಭಾ ಮನವಿ. ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸೇನೆ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ವಿಜಯೋತ್ಸವ ಆಚರಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಸೇವಾ ನಿವೃತ್ತಿ ಹೊಂದಿ ತಾಯ್ನಾಡಿಗೆ ಆಗಮಿಸಿದ ಸೈನಿಕ ಶಿವಕುಮಾರ್ ಇವರಿಗೆ ಅದ್ಧೂರಿಯ ಸ್ವಾಗತ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು.